1,000 ಬಿಡಾಕ್ರಿ. ಅಲ್ಲ ನಾವ್ ಮನಿಯಿಂದ ತಂದೆ ತಾಯಿ ಮೊದ್ಲ ನಾವ್ ಹೆಣ್ಮಕ್ಳ ಮದ್ವೆ ಆಗುವ ಎಲ್ ಓದ್ತೀಯ ತಂದ್ ಅವ್ರ ಜಿದ್ ಕಟ್ಕೊಂಡ್ ನಾವ್ ಇಲ್ಲಿ ಬಂದ್ ಹೈರಾಣ ಆಗಿ ಉಪ್ಪು ಖಾರ ಇಲ್ಲ ಊಟ ತಿನ್ಕೊಂಡ್ ನಾವ್ ಹೈರಾಣ ಆಗಿ ಕುಂತೀವಿ. ಅವ್ರ ನಮ್ ರೊಕ್ಕ ತಗೊಂಡ್ ಅವ್ರ ಮಕ್ಳಿಗೆ ವಿದೇಶದಾಗ AC ಕ್ಯಾಕ್ ಕುಂದಿಸಿ ಓದಿಸ್ಲಾಕತ್ತಾರ. ಯಾರ ರೊಕ್ಕಿದೆ ನಮ್ಗ ನಮಗ್ ಕೊಡಕ್ ತಯಾರಿಲ್ಲ ಮತ್ ಇವ್ರಿಗೆ ಯಾಕ್ತಾರ ಅಲ್ಲ ಅವ್ರಿಗೆಲ್ಲ ಓಟ್ ಹಾಕಿ ನಾವ್ ಹಾಕಿ ಭಿಕ್ಷಾದ್ ಹೋಗಿ ಕುಂತಾರ. ಅವ್ರಿಗ ಅಷ್ಟು ಇರ್ಬೇಕಾದ್ರ ಓಟ್ ಹಾಕಿ ನಾ ಕುಂದ್ರು ನೋಡ್ರಿ ಸಿದ್ದರಾಮಯ್ಯನವ್ರ ರಿಕ್ವೆಸ್ಟ್ ಅಲ್ಲ ಕೊಟ್ರಿ ಉಳಿತೀರಿ ನೋಡ್ರಿ ನಾವ್ ಹೊರಗಾಗಿ ಮನ್ಯಾಗ ಅಲ್ಲ ಇವ್ರು ಯಾವಾಗ ಕೊಡ್ತಾರ ನಾವು ಮದ್ವಿ ಮಾಡ್ಕೊಂಡ್ ಮಕ್ಕಳನ್ನ ಮಕ್ಳಿಗೆ ಕೊಡ್ತಾರನೇ ಅವ್ರು ನೋಡ್ರಿ ನಾವ್ ಊಟ ಕೊಡೋದಕ್ಕೆ ನಮ್ ಮಕ್ಳಿಗೆ ಕೊಟ್ರಿ ಏನು ಉಪಯೋಗ ಐತಿ ಹೌದಿ ನಮ್ ತಂದೆ ತಾಯಿರ ಕಲ್ತಿಲ್ಲ ನಾವರ ಕಲಿಲ್ಲ ಅಂತ ಅವರು ಹೊಲ್ದಾಗ ಹೈರಾಣ ಆಗಿ ಬಿಸ್ಲಾಗ ಒಂದ ತಾಸ ನಮಗ್ ಕೂತ್ರ ಯಾಕೆ ಹೈರಾಣ ಅನಿಸ್ಲಾಗತ್ತದೆ. ನಮ್ ತಂದೆ ತಾಯಿ ಮುಂಜಾನೆ ಹಿಡಿದು ಸಂಜೆ ತನ ಹೊಲ್ದಾಗ ದುಡದ ಅವ್ರ ದಿನ ಕೂಲಿಲ್ಲ ಅಂತ ನಮಗ್ ಕೊಡ್ ಕಳ್ಸಕತ್ತಾರ. ಇದನ್ನೆಲ್ಲಾ ನೀವು ತಲಾಗ ಇಟ್ಕೊಳ್ಳಾರ್ದ ಈ ತಲಾ ನಮ್ ಜೊತೆ ಆಟಾಡಕತ್ತೀರಿ. ನೀವು ಹೊಟ್ಟಿಗೆಲ್ಲ ತಿತ್ತಿರಿ ನಮ್ ಜಾಗದಾಗ ನಿಮ್ ಮಕ್ಕಳ ಐತಿತ್ತಂದ್ರ ನೀವ್ ಕುಂದಿರ್ತಿದ್ರೆ ಇಲ್ಲ ಕುಂದ್ರಂಗಿಲ್ಲ. ನೋಡ್ರಿ ಸಿದ್ದರಾಮಯ್ಯನವ್ರ ಎಲ್ಲಾ ಈ ಕಾಂಗ್ರೆಸ್ ಸರ್ಕಾರಕ್ಕ ಹೇಳೋದೇನಂದ್ರ ಮಾಡಿದ್ರಿ ಚಲೋ ಐತಿ ಇಲ್ಲ ಅಂದ್ರ ನೋಡ್ರಿ ಇವ್ರಿಗೆ ಎಲ್ಲಾ ರಿಸಲ್ಟ್ 100% ಬೇಕಂತ ಟೀಚರ್ ಮಾತ್ರ ಒಬ್ರ ಬೇಕಂತ ಎಲ್ಲ ದೇಶಕ್ಕೆ ರಕ್ಷಣೆ ಬೇಕಂತ ಪೊಲೀಸರು ಮಾತ್ರ ಒಬ್ರ ಬೇಕಂತ ಅವ್ರ ಮುಖ್ಯ ಬಂಕ್ ಆಯ್ತಾನೆಲ್ಲ ಅಲ್ಲಿ ಬೇಕಂದ್ರ 100 ಶಿಕ್ಷಕರಿಗೆ ನೇಮಕಾತಿ ಮಾಡ್ರಿ. ಇವಾಗ ರಕ್ಷಣೆ ಬೇಕಂದ್ರೆ 100 ಜನ ಪೊಲೀಸರಿಗೆ ನೇಮಕ ಮಾಡ್ರಿ, 100 ಜನ PSIಗಳಿಗೆ ನೇಮಕ ಮಾಡ್ರಿ. ಏನು ಅಲ್ಲದೆ ತಮಗೆಲ್ಲ ಬೇಕಂತ ನಮಗೇನು ಬೇಡಂತ ತಮಗ್ ಮಾತ್ರ ಸೆಕ್ಯೂರಿಟಿ ಬೇಕಂತ ನಾವು ಇಲ್ಲಿ ಹೈರಾಣ ಹಾಕಿ ಬಿಸ್ಲಾಗಿಲ್ ಕುಂತು ಬೇಕು ನ್ಯಾಯ ಬೇಕಂತೇಳಿ ಮಾತಾಡ್ಬೇಕಂತ. ಯಾವ ನ್ಯಾಯ ರೀ ಇದ ಅಲ್ಲೆಲ್ಲ ನೋಡ್ರಿ ಇಷ್ಟ ಹೇಳುದು ಕೊಟ್ರಿ ಚಲೋ ಐತಿ ಕೊಡ್ಲಿಕ್ಕಂದ್ರ ಅಂತ ನೌಕರಿ ಬೇಕ ನೌಕರಿ ಬೇಕ. 5 ವರ್ಷ ಮಾಡಿದ್ರಿ ನಿಮ್ದ ಚಲೋ ಐತಿ ಇಲ್ಲಾಂದ್ರ ಇನ್ನ 2 ವರ್ಷದಾಗ ನೀವ ಇರಂಗಿಲ್ಲ ಅಷ್ಟ. ಎಲ್ಲರಿಗೂ ಧನ್ಯವಾದಗಳು. ನಾವು ಏನ ಕನಸ್ಕೊಂಡೇವ ಅಂತಂದ್ರೆ ಎಲ್ಲಾರು ಸೈರನ್ ಕೆಂಪು ಸೈರನ್ ಗಾಡಿಯಾಗ ಬರ್ಬೇಕಂತ ನಾವ್ ಅನ್ಕೊಂಡಿವಿ. ನೋಡ್ ರೋಡ್ ಇಷ್ಟು ದಿನ ಮನಿ ಬಂದ್ ಕೇಳ್ತಿದ್ರು ಮತದಾನ ಮಾಡಿ ಅದು ನಿಮ್ಮ ಹಾಕು ನೌಕರಿ ಕೊಡಿ ಇದು ನಮ್ಮ ಹಾಕು ಯಾಕ ಯುವಜನತೆ ಬೇಕು ದೇಶ ಉದ್ಧಾರ ಮಾಡಬೇಕು. ಯಾಕೆ ಯುವಕರಿಗೆ ನೌಕರಿ ಕೊಡಕ್ ಬೇಡ ಅಂತದ ಬೇಕ ಯುವಕರಿಗೆ ನೌಕರಿ ಬೇಕು. ಯಾಕೆ ಹೊಲ್ದಾಗ ದುಡಿವಿ ಹೊಲ್ಲಾಗೂ ದುಡಿತೀವಿ ಅದ್ರ ಜೊತೆ ಇಷ್ಟೆಲ್ಲ ಬಿಸಿಲ ಮಳಿ ಅನ್ನಲ್ಲ ಅದು ಬಿಡ್ರಿ ಹೋಗ್ಲಿ. ಗ್ರಂಥಾಲಯಗಳು ನಮ್ಮನ್ನ ನೋಡಿ ಅಳಾಕತ್ತಾವ ಎಷ್ಟು ಬೇರೆ ಕೂತು ಓದಿರೋ ಸಾಕ್ ಹೋಗ್ರಿ ನೀವು ನನಗ ಸಾಕಾಗೈತಿ ನಾನೇ ಸೌದಿಲಿ ಕೂತು ಇಲ್ಲಿ ಅಂತಕತ್ತಾವ. ಅದ್ರಲ್ಲೂ ನಮ್ಮೆಲ್ಲಾ ಸಹೋದರರ ಬಗ್ಗೆ ಹೇಳ್ಬೇಕಂದ್ರೆ ಪಾಕ್ ಮನೆಗೂ ಹೋಗಲ್ಲ ರೂಮಿಗೂ ಹೋಗಲ್ಲ ಅಲ್ಲೇ ಹೊಲ ಸಿಗ್ತಾರ ಅಲ್ಲೇ ಹೋಗ್ತಾರ. ಹುಡುಗಿಯರ ಬಗ್ಗೆ ಹೇಳ್ಬೇಕಂತಂದ್ರ ಒಳ್ಳೆ ನಾವು ಹೋಗುದು ಬರೋದು ಮಾಡ್ತೀವಿ. ಒಳ್ಳೆ ಕೇಳ್ತಾರ ತಂಗಿ ನಾ 8 ದಿನ ಕಲಿತೀನಿ ಅಂತ ಅದು 8 ಮುಗಿದೈತ್ಲೆ ಅಲ್ಲಿ ತಕ್ಕ ಕಲಿಯಾಕಿನ ಅಂತ ಹೇಳ್ತಾರೆ. ಈಗ ಹೇಳ್ತಾರೆ ಸಿದ್ದರಾಮಯ್ಯನವ್ರೆ ನಾವು ಮುದುಕಿ ಆಗೋತಕ್ಕ ಹೋಗಕ್ ಆಗುದಿಲ್ಲ. ನೀವು ಎಲ್ರು ನಿಮ್ಮಲ್ಲಿ ವಿನಂತಿಯನ್ನ ಕೇಳ್ಕೊತೀವಿ. ಯಾಕಂದ್ರೆ ನಮ್ಮ ಹಕ್ಕ ಐತಿದು ಕೇಳಕತ್ತೀವಿ. ನೀವು ಎಷ್ಟು ನಮಸ್ಕಾರ ಮಾಡಿ ನಮಗ್ ಮತದಾನ ಮಾಡಿ ಯುವಕರ ನೀವು ಎಚ್ಚೆತ್ಕೊಳ್ಳಿ ಅಂತ ಹೇಳ್ತೀವಿ. ದಯವಿಟ್ಟು ಸರ್ಕಾರದವರು ನಿಮ್ಮಲ್ಲಿ ಕೇಳ್ಕೊತೀವಿ ಎಲ್ರಿಗೂ. ನೋಡ್ರಿ ಇದನ್ನ ನೋಡಿದ್ರ ಅನಿಸ್ತದ ನಾವು ಗ್ರಂಥಾಲಯದ 400 ಮಂದಿ 100 ಮಂದಿ ಕೂತು ಓದುದಲ್ಲ. ಇಲ್ಲಿ ಬರೀ ಇದಾಗ್ತಲ್ಲ ಇಡೀ ಕರ್ನಾಟಕ ತುಂಬಾ ಎಲ್ಲಾ ಸ್ಪರ್ಧಾರ್ಥಿಗಳು ಹೊಸ ಕನಸು ಹೊತ್ತನ್ನ ಕೂತಿದಾರ. ಅವರ ಕನಸುಗಳಿಗೆ ನೀವೆಲ್ಲ ನೀರ್ ಹಾಕಿ ಪೋಷಣೆ ಮಾಡಬೇಕಾದ ಅವಶ್ಯಕತೆ ಐತಿ. ನಮಗೆಲ್ಲ ಅದರ ಅನಿವಾರ್ಯತೆ ಐತಿ. ಯಾರೋ ನಾವೇನ್ DC ಮಾತ್ರ ಅಲ್ಲ, ಎಲ್ಲರೂ ನಾವು PC ಆಗ್ಬೇಕಂತ ಕನಸ್ಕೊಂಡೇವ.
ಬಡವ್ರ ಮಕ್ಕಳದೀವಿ, ನಾವೆಲ್ಲ ಎದ್ ನಿಂತ್ಕೋಬೇಕಾಗ್ತೈತಿ, ಹೋರಾಟ ಮಾಡ್ಬೇಕಾಗೈತಿ. ಇದು ನಿಮ್ಮೆಲ್ಲರಲ್ಲಿ ಇದ್ರೆ ಮನವಿ ಮಾಡ್ಕೊಂಡ್ ಸಾಕಾಗಿನ ನಾವು ಮನನೊಂದು ಇಲ್ಲಿ ಬಂದೇವಿ. ಎಲ್ರು ಇದಕ್ಕೆ ಏನ್ ಮಾಡಿ ನಮ್ಮ ವಿದ್ಯಾರ್ಥಿಗಳಿಗಾಗಿ ನಮ್ಮೆಲ್ಲರಿಗಾಗಿ ನೀವು